ಆತ್ಮೀಯ ವೀಕ್ಷಕರೇ, ನಾವೀಗ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಮೂಲಕ ಒಂದು ನೈಜ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಹರಿಹರ ನಗರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಏನು ವಿದ್ಯಾದಾಯಿನಿ ಶಾಲೆ ಇದೆ, ಆ ಶಾಲೆ ಮುಂಭಾಗದಲ್ಲಿರ್ತಕ್ಕಂಥ ಒಂದು ರಸ್ತೆ ಮಧ್ಯೆ ಇರ್ತಕ್ಕಂಥ ಒಂದು ಚರಂಡಿಯ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಸರಿಸುಮಾರು 5 ವರ್ಷಗಳ ಹಿಂದೆ ಈ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಬಂಧಪಟ್ಟ ನಗರಸಭೆ ಇಲಾಖೆಯವರು ಏನು ರಸ್ತೆ ಒತ್ತುವರಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತೆರವುಗೊಳಿಸುವಂಥ ಒಂದು ಕೆಲಸ ಮಾಡಿ ಈ ರಸ್ತೆಯನ್ನು ಅಗಲೀಕರಣಗೊಳಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ವು. ಆ ನಿಟ್ಟಿನಲ್ಲಿ ಈ ಒಂದು ಏನು ಹಳೆ PB ರಸ್ತೆ ಇದೆ, ಬೀರೂರು ಸಂಸಗಿ, ಈ ವಿದ್ಯಾದಾಯಿನಿ ಶಾಲೆ ಹತ್ರ ಇರ್ತಕ್ಕಂಥ ಏನು ರಘುನಾಥ್ ದುರ್ಗೋಜಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ನಾವು ಈಗ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಇದ್ರ ಮೇಲೆ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿರ್ತಾರೆ. ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದ ಸಂದರ್ಭದಲ್ಲಿ ನ್ಯಾಯಾಲಯ ರಘುನಾಥ್ ದುರ್ಗೋಜಿ ಇವರಿಗೆ ಅವರ ಪರವಾಗಿ ತೀರ್ಪು ನೀಡಿದೆ ಅನ್ನೋ ಒಂದು ಮಾಹಿತಿ ಒಂದು ಕಡೆ ಆಗಿದೆ. ಅಂದರೆ ಈ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಈ ರಸ್ತೆ ಒತ್ತುವರಿದಾರರನ್ನು ತೆರವುಗೊಳಿಸಿ ಅವರ ಕಟ್ಟಡವನ್ನು ಒಡೆಯುವಂಥ ಒಂದು ಆ ಸಂದರ್ಭದಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ರಘುನಾಥ್ ದುರ್ಗೋಜಿ ಅವರು ತಮ್ಮ ಒಂದು ಏನು ಕಟ್ಟಡ ಇದೆ ಅದನ್ನು ಒಡಿಬಾರ್ದಂತೇಳಿ ಮತ್ತು ಅದು ನನ್ನ ಒಂದು ಸ್ವಂತ ಜಾಗದಲ್ಲಿದೆ ಅಂತೇಳಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿರ್ತಾರೆ. ನ್ಯಾಯಾಲಯ ಸುದೀರ್ಘವಾದ ಒಂದು ವಿಚಾರಣೆ ನಡೆಸಿದ ನಂತರ ಅದನ್ನು ಅವರಿಗೆ ಅವರಂತೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ಇಲ್ಲಿ ರಾಣೆಬೆನ್ನೂರಿಂದ ದಾವಣಗೆರೆ ಅಂದರೆ ಹರಿಹರ ಮಾರ್ಗವಾಗಿ ದಾವಣಗೆರೆಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯ ವಾಹನಗಳು ಈ ಒಂದು ರಸ್ತೆ ಮಾರ್ಗದಲ್ಲಿ ಸಂಚರಿಸ್ತವೆ. ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಸ್ತೆ ಮಾರ್ಗದಲ್ಲಿ ವಾಹನಗಳು ಸಂಚಾರ ಮಾಡೋದ್ರಿಂದ ಇದು ರಸ್ತೆ ಈಗ ಎಲ್ಲೋ ಒಂದು ಕಡೆ ರಘುನಾಥ್ ದುರ್ಗೋಜಿ ಅವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿರೋದ್ರಿಂದ ಅವರ ಪರವಾಗಿ ನ್ಯಾಯಾಲಯದ ತೀರ್ಪು ಬಂದಿದೆ ಅನ್ನೋ ಮಾಹಿತಿಯ ಮೇಲೆ ಈ ರಸ್ತೆಯನ್ನು ಅಗಲ ಮಾಡಲಿಕ್ಕೆ ಆಗ್ತಿಲ್ಲ. ಅಂದರೆ ಸರಿಸುಮಾರು ಒಂದು 25 ಮೀಟ್ರು ರಸ್ತೆಯನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಏನು ಈ ರಾಣೆಬೆನ್ನೂರು ಮಾರ್ಗವಾಗಿ ಏನು ಹರಿಹರದ ಕಡೆಯಿಂದ ದಾವಣಗೆರೆಗೆ ಹೋಗಬೇಕು ಆ ವಾಹನಗಳು ಇಲ್ಲಿ ಯಾವುದೇ ರೀತಿಯ ಒಂದು ಸೂಚನಾ ಫಲಕ ಇಲ್ಲದ ಕಾರಣ ಮತ್ತು ಯಾವುದೇ ತಡೆಗೋಡೆ ನಿರ್ಮಾಣ ಮಾಡದೇ ಇರೋದ್ರಿಂದ ಅಚಾನಕ್ಕಿ ಈ ಒಂದು ಗುಂಡಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಹಿಂದೆ ಅದೆಷ್ಟೋ ಜನ ಈ ಒಂದು ತಡೆಗೋಡೆ ಇಲ್ಲದ ಸೂಚನಾ ಫಲಕ ಇಲ್ಲದಂಥ ಈ ಚರಂಡಿಗೆ ಬಿದ್ದು ತಮ್ಮ ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ. ಆದರೂ ಸುತ ನಗರಸಭೆಯವರು ಎಚ್ಚೆತ್ತುಕೊಂಡು ಈ ಒಂದು ಏನು ಆ ಅರ್ಧಕ್ಕೆ ನಿಂತಿದೆ ಆ ರಸ್ತೆ ಸಂಬಂಧಪಟ್ಟಂತೆ ಏನು ಕ್ರಮ ತೆಗೆದುಕೊಳ್ಬೇಕು, ಅದಕ್ಕೂ ಪರ್ಯಾಯವಾಗಿ ಈ ಒಂದು ಚರಂಡಿ ಏನಿದೆ ಈ ಒನ್ ವೇ ರಸ್ತೆ ಆಗಿರೋದ್ರಿಂದ ಏನು ರಾಣೆಬೆನ್ನೂರಿಂದ ಹರಿಹರ ಮಾರ್ಗವಾಗಿ ದಾವಣಗೆರೆಗೆ ಹೋಗ್ತಕ್ಕಂಥವ್ರು ಇರ್ಬೋದು ಅಥವಾ ಹರಿಹರ ನಗರ ಪ್ರದೇಶದಲ್ಲಿ ಕೆಲಸ ನಿಮಿತ್ತ ಬರ್ತಕ್ಕಂಥ ಗ್ರಾಮೀಣ ಭಾಗದ ಜನರೇ ಇರ್ಬೋದು, ಈ ವಾಹನ ಸವಾರರು ಇಲ್ಲಿ ಯಾವುದೇ ರೀತಿಯ ತಡೆಗೋಡೆ ಇಲ್ಲದ ಸೂಚನಾ ಫಲಕ ಇಲ್ಲದ ಕಾರಣ ಈ ಚರಂಡಿಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿದ್ದು, ಈ ಹಿಂದೆ ಬಿದ್ದಿದ್ದು, ಅದರಿಂದ ಹೆಚ್ಚಾಗಿ ಅನಾಹುತ ಸಂಭವಿಸಿದ್ದು. ಆದರೆ ನಗರಸಭೆಯವರು ಮಾತ್ರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ಹರಿಹರ ನಗರಸಭೆಯವರು ಈ ಒಂದು ಏನು ತಡೆಗೋಡೆ ಇಲ್ಲದ ಸೂಚನಾ ಫಲಕ ಇಲ್ಲದ ಏನು ರಸ್ತೆ ಕಾಮಗಾರಿಯನ್ನು ಕೈಗೊಳ್ಳಲು ಸಾಧ್ಯವಾಗದ ಈ ಚರಂಡಿಗೆ ಕೂಡಲೇ ಒಂದು ಏನು ನೀವು ಅದೊಂದು ಸೂಚನಾ ಫಲಕ ಹಾಕಿ ತಡೆಗೋಡೆ ನಿರ್ಮಾಣ ಮಾಡ್ತಿರೋ ಅಥವಾ ರಘುನಾಥ್ ದುರ್ಗೋಜಿ ಅವರ ಹತ್ರ ಮಾತುಕತೆ ನಡೆಸಿ ಆ ರಸ್ತೆ ಅಗಲೀಕರಣ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಮುಂದೆ ಯಾವುದೇ ರೀತಿಯ ಅನಾಹುತ ಆಗಬಾರ್ದು ಅಂದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡಲೇ ತಾವು ಈ ಒಂದು ಏನು ಈಗ ರಸ್ತೆ ಮಧ್ಯದಲ್ಲೇ ಏನು ಈ ಚರಂಡಿ ಇದೆ, ಈ ಚರಂಡಿ ಸಂಬಂಧಪಟ್ಟಂತೆ ಒಂದು ತಡೆಗೋಡೆ ಅಥವಾ ಸೂಚನಾ ಫಲಕ ಇದನ್ನು ಅಳವಡಿಸುವ ಮೂಲಕ ಮುಂದಾಗ್ಬೋದಾದಂಥ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೇಕು ಅನ್ನೋದು ನಮ್ಮ ಮಾಧ್ಯಮದ ಒಂದು ಕಳಕಳಿಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ.
ಈ ಕೂಡಲೇ ಸ್ವಚ್ಛತೆಯನ್ನು ಕೈಗೊಳ್ಳಬೇಕು. ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸೂಚನಾ ಫಲಕವನ್ನು ಅಳವಡಿಸಬೇಕು. ಆ ನಿಟ್ಟಿನಲ್ಲಿ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಮಂದಾರ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಈಗಾಗಲೇ ಇದು ಒಂದು ಸಿಂಗಲ್ ರೋಡ್ ಇದೆ, ಅಂದರೆ 2 ಪಥದ ರಸ್ತೆಯಲ್ಲಿ 1 ಪಥದ ರಸ್ತೆ ಮಾತ್ರ ಇದೆ. ಈ 1 ಪಥದ ರಸ್ತೆಯಲ್ಲೇ ವಾಹನಗಳು ಸಂಚಾರ ಮಾಡಬೇಕಾಗಿದೆ. ಇನ್ನೊಂದು ಪಥದಲ್ಲಿ ಸಂಚಾರ ಮಾಡಬೇಕು ಅಂದರೆ ಇಲ್ಲಿರ್ತಕ್ಕಂಥ ಚರಂಡಿ ಅಡ್ಡ ಬರ್ತಾ ಇದೆ. ಇದರಿಂದ ವಾಹನ ಸವಾರರಿಗೆ ತೊಂದರೆ ಆಗತ್ತೆ. ಹೆವಿ ಗಾಡಿ ಬಂದಾಗ ಸೈಡ್ ತಗೊಳಕ್ಕೆ ಹೋದರೆ ಚರಂಡಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ನಿಮ್ಮ ಮುಂದೆ ಈ ಒಂದು ನೈಜ ದೃಶ್ಯಾವಳಿಯ ವಿಡಿಯೋವನ್ನು ಇಡ್ತಾ ಇದ್ದೀವಿ. ತಾವು ತಮ್ಮ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀರಿ ಅನ್ನೋದನ್ನ ನಾವು ಕಾದು ನೋಡ್ತೀವಿ.